ಇನ್ನು ವಿಜಯೇಂದ್ರ ಅವರಿಗೆ ಧರ್ಮಸ್ಥಳದಲ್ಲೊಂದು ಶಾಸಕಾಂಗ ಪಕ್ಷದ ಸಭೆ ಮಾಡಿ ಮಂಜುನಾಥನ ಎದುರು ಶಾಸಕರಿಂದ ಆಣೆ ಮಾಡಿಸಬೇಕು ಅಂತಿತ್ತು. ಈಗ ಅದು ಕ್ಯಾನ್ಸಲ್ ಅಂತಾಗಿದೆ. ಧರ್ಮಸ್ಥಳವಾಗಿಯೇ ಇರಲಿ ಅಂದ್ರು ಆರ್ ಅಶೋಕ್. ಆ ವಿಚಾರ ಕೈ ಬಿಡಲಾಗಿದೆ ಎಂದಿದ್ದಾರೆ. ಆಗಿರುವಂಥ MLC ಎಲೆಕ್ಷನ್ ನಮ್ಮ ಕ್ಯಾಂಡಿಡೇಟು ಇಬ್ಬರು ಗೆದ್ದಿದ್ದಾರೆ. ಆದರೂ ಗೆದ್ದರೂ ಕೂಡ ನಮ್ಮಲ್ಲಿ ಕ್ರಾಸ್ ವೋಟಿಂಗ್ ಆಗಿರೋದ್ರ ಬಗ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ದಾರೆ. ಸೊ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರಿ, ಅದಕ್ಕೋಸ್ಕರ ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಬಂದಿದ್ದೀರಿ. ಆಮೇಲೆ ನಮ್ಮ ರಾಜ್ಯ ಅಧ್ಯಕ್ಷರು ನನಗೆ ಕಳೆದ 3-4 ದಿನದ ಹಿಂದೆ ಫೋನ್ ಮಾಡಿದರು. ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಕೆಲವರ ಅಭಿಪ್ರಾಯ ಇದೆ, ಧರ್ಮಸ್ಥಳದಲ್ಲಿ ಅವರೆಲ್ಲ ಬಂದರೆ ಕಾರ್ಯಕಾರಿ ಸಮಿತಿ ಒಂದು ಸಭೆ ಮಾಡಿ, ಶಾಸಕಾಂಗ ಸಭೆ ಮಾಡಿ ದೇವರ ದರ್ಶನ ಮಾಡೋಣ, ಅಲ್ಲಿ ನೋಡಿ ಅಂತೆ ಕೇಳಿ ಅಂತ ಹೇಳಿದ್ರು. ನಾನು ಹಲವಾರು ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿದೆ, ಭಾಳಷ್ಟು ಜನ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿದೆ. ಈ ಸಂದರ್ಭದಲ್ಲಿ ಧರ್ಮಸ್ಥಳವನ್ನು ರಾಜಕೀಯ ಕ್ಷೇತ್ರ ಮಾಡೋ ಅಂತ ಬೇಡ, ಪಾರ್ಟಿ ಒಳಗಡೆ ಏನಿದೆ ಅದನ್ನು ಇಲ್ಲೇ ಸಾಲ್ವ್ ಮಾಡೋಣ. ಇದೇನು ಹೊಸದಲ್ಲ, ಏನೋ ಹೊಸದಾಗಿ ಏನೋ ಕರ್ನಾಟಕದಲ್ಲಿ ನಡೆದಿದೆ ಅನ್ನೋದಲ್ಲ. ಇದು 16 ಬಾರಿ ಕರ್ನಾಟಕದಲ್ಲಿ ನಡೆದಿರೋವಂಥ ಘಟನೆಗಳಿದು. ನಮ್ಮ ಕ್ಯಾಂಡಿಡೇಟ್ ಗೆದ್ದಿರೋದು ಸಂತೋಷ, ಆದರೆ ಈ ಘಟನೆಗಳು ನಡೆದಿದೆ. ಆ ದೃಷ್ಟಿಯಿಂದ ನಾವು ಈಗ ಧರ್ಮಸ್ಥಳದ ಏನು ಶಾಸಕಾಂಗ ಸಭೆಯನ್ನು ನಾವು ಮಾಡಲ್ಲ. ಅಲ್ಲಿ ಧರ್ಮಸ್ಥಳವಾಗಿಯೇ ಇರಲಿ. ಉಳಿದಂತೆ ನಮ್ಮ ಸಮಸ್ಯೆ ಇದೇನಿದೆ ಅದನ್ನು ನಮ್ಮ ರಾಷ್ಟ್ರೀಯ ನಾಯಕರ ಗಮನಕ್ಕೂ ತರ್ತೀವಿ. ಅಡ್ಡ ಮತದಾನದ ನಂತರ 3 ಕಮಿಟಿಯೊಂದನ್ನು ರಚಿಸಲಾಗಿತ್ತು. ಸಿಟಿ ರವಿ, ಎನ್ ಮಹೇಶ್ ಮತ್ತು ಮಹೇಶ್ ತೆಂಗಿನಕಾಯಿ ಅವರ ಕಮಿಟಿ. ಸಿಟಿ ರವಿ ಅವರು ಹೇಳಿದ್ದಾರೆ, ನಾವೀಗಾಗಲೇ ಮಾಹಿತಿ ಸಂಗ್ರಹ ಮಾಡಿದ್ದೇವೆ, ವರದಿ ಕೊಡ್ತೇವೆ ಅಂತ. ಅದು ಅಲ್ಲದೆ ಸದಾನಂದ ಗೌಡರು ನಿನ್ನೆ ಹೇಳಿದ್ರು ಏಷ್ಯಾನೆಟ್ ಸುವರ್ಣ ನ್ಯೂಸ್, 13ನೆಯ ತಾರೀಕು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಬಿಜೆಪಿಯ ಕೆಲ ಶಾಸಕರು ಕಾಂಗ್ರೆಸ್ ನಾಯಕರುಗಳ ಜೊತೆಗೆ ಸಭೆ ನಡೆಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಬಂದಿತ್ತು. ಅದನ್ನ ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರಿಗೆ ಹೇಳಬೇಕು ಅಂತ ಫೋನ್ ಮಾಡಿದ್ರೆ ಅವರು ಫೋನ್ ರಿಸೀವ್ ಮಾಡಲಿಲ್ಲ. ಜನರಲ್ ಸೆಕ್ರೆಟರಿ ಅವರೊಬ್ಬರಿಗೆ ಹೇಳಿದ್ದೆ ಅಂದಿದ್ರು. ಅದನ್ನ ಈ ಕಮಿಟಿ ಗಮನಿಸಿದೆಯಂತೆ. ಇಂಟ್ರೆಸ್ಟಿಂಗ್ಲಿ ಸಿಟಿ ರವಿ ಅವರು ಹೇಳ್ತಾ ಇರೋದು, ಇಂಥವರೇ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಇವರ ಮೇಲೆ ಒಂದು ಕಣ್ಣಿಡಿ ಅಂತ ವರದಿ ಕೊಡ್ತೀವಿ ಅಂತ. ಈಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇವೆ. ಇವತ್ತು ನಾವು 3 ಜನ ಬೇರೆ ಬೇರೆ ಮೂಲದಿಂದ ಸಂಗ್ರಹಿಸಿರೋ ಮಾಹಿತಿಯ ಕುರಿತಾಗಿ ಚರ್ಚೆ ನಡೆಸಿ ವರದಿಯನ್ನು ತಯಾರು ಮಾಡ್ತಾ ಇದ್ದೀವಿ. ವರದಿ ತಯಾರು ಮಾಡಿದ ನಂತರ ರಾಜ್ಯಾಧ್ಯಕ್ಷರಿಗೆ ಮತ್ತು ಕೇಂದ್ರದ ನಾಯಕತ್ವಕ್ಕೆ, ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಈ ವರದಿಯನ್ನು ನಾವು ಕೊಡೋ ಕೆಲಸ ಮಾಡ್ತೇವೆ. ದೆಹಲಿಗೆ ರಾಷ್ಟ್ರೀಯ ಅಧ್ಯಕ್ಷರ ಕರೆಯ ಮೇರೆಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಷನ್ ನನ್ನ ಹತ್ರ ಇಲ್ಲ. ಸತ್ಯ ಶೋಧನೆಯನ್ನು ಮಾಡಿ ವರದಿ ಕೊಡೋದು, ನಾವು ಇಂಟ್ರಿಮ್ ರಿಪೋರ್ಟನ್ನು ಅಂದರೆ ಪ್ರೈಮರಿ ರಿಪೋರ್ಟ್ನ ಇವತ್ತು ರೆಡಿ ಮಾಡಿ
ರಾಜ್ಯಾಧ್ಯಕ್ಷರು ಬಂದ ನಂತರ ಅವರಿಗೆ ಕೊಡೋ ಕೆಲಸ ಮಾಡ್ತೀವಿ. ಅಲ್ಲ, ಅವ್ರು ಬಂದ ಮೇಲೆ ನಾವು ಕೊಡ್ತೇವೆ. ಇಲ್ಲಾಂದರೆ ಏನು, ಈಗ ಟೆಕ್ನಾಲಜಿ ಇದೆಯಲ್ಲ, ಯಾವ ಮೂಲದಲ್ಲಿ ಬೇಕಾದ್ರೂ ಕೊಡ್ಬೋದು. ಮೊದಲಿಗೆ ಸಮಾಲೋಚನೆ ಮಾಡಿ ಆಮೇಲೆ ನಾವು ಕಲೆ ಹಾಕಿರುವ ಮಾಹಿತಿಗಳನ್ನೆಲ್ಲವನ್ನು ಕೂಡ ಸಮಾಲೋಚಿಸಿ ಅಂತಿಮ ನಿಷ್ಕರ್ಷಕ್ಕೆ ಬಂದು ವರದಿ ತಯಾರು ಮಾಡಿ ಕೊಡ್ತೇವೆ. ಕೆಲವು ಸಾಂದರ್ಭಿಕ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದೀವಿ. ಅದರೊಳಗಡೆ ಸಾಂದರ್ಭಿಕ ಸಾಕ್ಷ್ಯಗಳಲ್ಲಿ ಸದಾನಂದ ಗೌಡರು ಅಲ್ಲದೆ ಇನ್ನು ಕೆಲವರು ಹೇಳಿರುವಂಥ ವಿಚಾರಗಳನ್ನು ಕೂಡ ಪರಾಮರ್ಶೆ ನಡೆಸ್ತಾ ಇದ್ದೀವಿ. ಆ ಪರಾಮರ್ಶೆ ನಡೆಸಿ ಪ್ರೈಮರಿ ರಿಪೋರ್ಟ್ನ, ಇಂಟ್ರೀಮ್ ರಿಪೋರ್ಟ್ನ ಕೊಡ್ತೀವಿ. ಆಮೇಲೆ ಫೈನಲ್ ರಿಪೋರ್ಟ್ನ ಇಟ್ ವಿಲ್ ಟೇಕ್ ಎ ಟೈಮ್. ಯಾಕೆಂದರೆ ಸೀಕ್ರೆಟ್ ವೋಟ್ ಆಗಿದ್ದ ಕಾರಣಕ್ಕೆ ನಾವು ನಿರ್ದಿಷ್ಟವಾಗಿ ಇವನೇ ಅಪರಾಧಿ ಅಂತ ಹೇಳೋಕ್ಕಾಗಲ್ಲ. ಅನುಮಾನಿಸ್ಬೋದು. ಅನುಮಾನಿಸುವ ಸಂದರ್ಭದಲ್ಲಿ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಕಲೆ ಹಾಕಿ ನಾವು ಇವ್ರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ನೋಡಿ, NDA ಕಡೆಯಿಂದ 12 ಅಡ್ಡಮತಗಳಾಗಿರೋದು ಸ್ಪಷ್ಟ. ಅದರಲ್ಲಿ BJPದೇ ಅನ್ನೋದು 4, NDAದು ಅನ್ನೋದು 8. ಅದರಲ್ಲಿ ಯಾರು ಹಾಕಿದ್ದಾರೆ ಅನ್ನೋದು ಸುಲಭವಾಗಿ ಪತ್ತೆ ಆಗುವ ಸಂಗತಿ ಅಲ್ಲ. ಅದಾದ ನಂತರ ಏನು ಮಾಡಬೇಕು ಅನ್ನೋದು ಪಕ್ಷದ ಶಿಸ್ತು ಸಮಿತಿಗೆ, ಪಕ್ಷದ ವರಿಷ್ಠರಿಗೆ ಸಂಬಂಧಪಟ್ಟಿದ್ದು. ನನ್ನ ಕೆಲಸ ಮಾಹಿತಿಯನ್ನು ಸಂಗ್ರಹಿಸಿ ಕೊಡೋದಷ್ಟೇ ನಮ್ಮ ಕೆಲಸ. ಆ ಮಾಹಿತಿ ಸಂಗ್ರಹಿಸಿ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.